ಯಾರೋ ಬಂದರೆಂದು ಗಾಬರಿಗೊಂಡೆ. ಛೀ, ನಿನಗಂತೂ ಯಾವಾಗಲೂ ಅದೇ ಮೂಜು. ಏಕೆ 2-3 ದಿವಸವಾದ ಈತ ಕಡೆ ಬರಲೇ ಇಲ್ಲವಲ್ಲ? ಸುಮ್ಮನೆ ಸುಮ್ಮನೆ ಎಂದರೇನು? ನನ್ನನ್ನು ಪೀಡಿಸುವುದಕ್ಕೋ? ನಿನ್ನನ್ನು ಪೀಡಿಸಿ ನಾನು ಯಾವ ಲೋಕಕ್ಕೆ ಹೋಗಲಿ? ಮನೆಯಲ್ಲಿ ಅಮ್ಮನಿಗೆ ಸೌಖ್ಯವೇ ಇರಲಿಲ್ಲ. ಆಕೆಯನ್ನು ವಿಚಾರಿಸ ಅಲ್ಲಿಯೇ ಉಳಿದುಕೊಂಡೆ. ಏನಾಗಿತ್ತು ಅಮ್ಮನಿಗೆ? ಸೌಖ್ಯವಿರಲ್ಲ ಅಂದೆಯಲ್ಲ? ವಯಸ್ಸಾದ ತಕ್ಷಣ ಜೀವನ ಸರಳವಾಗಿ ಸಾಗುತ್ತದೆಯೇ? ಒಮ್ಮೆ ಬೇನೆ, ಒಮ್ಮೆ ಬೇಸರಿಕೆ, ಮತ್ತೊಂದು ಮಗದೊಂದು ಇದ್ದೇ ಇರ್ತದಲ್ಲ. ಏನೇ ಮರಿಯ, ಇಷ್ಟು ಚಂದ ಬಟ್ಟೆ ಯಾರಿಗಾಗಿ ಸಿದ್ಧ ಮಾಡುತ್ತಿರುವೆ? ಅಂದರೆ ಯಾರಿಗೆ ಒಳ್ಳೆ ಬಟ್ಟೆ ಇಲ್ಲವೋ ಅವರಿಗೆ. ಓ, ಗೊತ್ತಾಯ್ತು ಬಿಡು. ನನ್ನ ನಲ್ಲನಿಗೆ ಪತಿದೇವನಿಗೆ ಎಂದು ಹೇಳಬಾರದೆ? ಅದಕ್ಕೇಕೆ ಇಷ್ಟು ನಾಚಿಕೆ ಮುಚ್ಚು ಮರೆ? ಹಾಗೇನಿಲ್ಲ, ಸುಮ್ಮನೆ ಒತ್ತುಕೊಳ್ಳುತ್ತೇನೆಂದು ಇದೊಂದು ಕೆಲಸ ಬಿಟ್ಟುಕೊಂಡಿದ್ದೇನಷ್ಟೇ. ಹೌದು, ಏಸೇಫ ಹೇಗಿದ್ದಾನಂತೆ? ನನಗೇನು ಗೊತ್ತು? ಆತನಿದ್ದಲಿಗೆ ನಾನು ಹೋಗುತ್ತೇನೆ. ಹೋಗದಿದ್ದರೆ ಏನಾಯ್ತು? ಹೋಗಿ ಬರೋರೊಂದಿಗೆ ಸುದ್ದಿ ತಿಳಿದುಕೊಳ್ಳಬಹುದಲ್ಲ. ಮೊನ್ನೆ ನಾನು ಆತನ ಮನೆಯ ಮುಂದೆ ಹಾದು ಹೋಗುವಾಗ ಆತನನ್ನು ನೋಡಿದೆ. ಏನು ಮಾಡುತ್ತಿದ್ದನು? ಅದೇ ಆತನ ಮರಗೆಲಸ, ಅದರಲ್ಲಿಯೇ ಮಗ್ನನಾಗಿದ್ದ. ಪಾಪ, ಒಳ್ಳೆಯ ಕೆಲಸಗಾರ, ತುಂಬಾ ದುಡಿತಾನೆ. ಮೈ ಮುರಿದ ಕೆಲಸ ಮಾಡದಿದ್ದರೆ ಮನುಷ್ಯನಿಗೆ ಮೈಗಾತನ ಬರ್ತದೆ. ಮನುಷ್ಯನಿಗೆ ಮೈಗಾನಾದರೆ ಮನೆ ನಡೆಯುವುದೆಂತು? ಓ, ಈಗಾಗಲೇ ಮನೆ ಚಿಂತೆ? ಸುಖದ ಸುರಕ್ಷತೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮನೆಯ ಚಿಂತೆಯಲ್ಲಿರುವಾಗ ಇನ್ನು ಯಾವ ಚಿಂತೆ ಇರುತ್ತೆ ಹೇಳು? ಮೊನ್ನೆ ನಮರೆಬೆಗಳು ದೇಶಾಯನು ಬರೆದ ಪ್ರಬೋಧನೆ ಗ್ರಂಥವನ್ನು ಓದಿ ಅದರೊಳಗೆ ಬೆರೆಯಲ್ಪಟ್ಟ ಮೆಸೇಜನ್ನು ವಿವರಿಸಿ ಹೇಳಿದರು. ಆಗ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ಇಸ್ರಾಯೇಲ ಬಿಡುಗಡೆ ಕಾಲ ಹತ್ತಿರವಾಯಿತು ಎನಿಸಿತು. ಮೆಸೇಜ್ ಬಂದರೆ ಒಡೆಯನು ಬಂದರೆ ದುಡಿಯುವುದು ತಪ್ಪುತ್ತದೆ. ನಿನಗಂತೂ ಯಾವಾಗಲೂ ಮೆಸೇನ ಹುಚ್ಚು. ದೇವರು ಕಳಿಸಿದಾಗ ಬಂದನು ಬಿಡು. ದೇವರು ಕಳಿಸಿದಾಗ ಬಂದನು ಬಿಡಿ ಎಂದು ಕೈಕಟ್ಟಿ ಕೂಡಲಿಕ್ಕೆ ಆಗುತ್ತದೆ? ಆತನ ಆಗಮನವನ್ನು ನಿರೀಕ್ಷಿಸಬಾರದೆ? ಆತನಿಗೆ ಅಂಗಲಚ್ಚಿ ಬೇಡಿಕೊಳ್ಳಬಾರದೆ? ನಿರೀಕ್ಷಿಸುವವರಿದ್ದಾರೆ, ಪ್ರಾರ್ಥಿಸುವವರಿದ್ದಾರೆ. ಅದೆಲ್ಲ ನಮಗೇಕೆ? ಹಿರಿಯರಿಗೆ. ಇಂದಿನ ಕಿರಿಯರೇ ನಾಳಿನ ಹಿರಿಯರಲ್ಲವೇ? ಇಂದಿನ ಕತ್ತಲೆ ನಾಳಿನ ಬೆಳಗಿಗೆ ಸೂಚನೆಯಲ್ಲವೇ? ಓ, ನಿನ್ನ ತತ್ವಜ್ಞಾನದ ಮುಂದೆ ನಾನು ಓಡುವುದು ತುಂಬಾ ಕಠಿಣ. ಇದರಲ್ಲಿ ತತ್ವಜ್ಞಾನವೇನು ಬಂತು? ನಮ್ಮ ದಿನನಿತ್ಯದ ಅನುಭವ ಅಲ್ಲವೇ? ಓ, ನನ್ನ ಅಕ್ಕ ಕರೀತಿದ್ದಾಳೆ, ನಾನು ಹೋಗಿ ಬರುತ್ತೇನೆ ಮರಿಯ. ಹೋಗಿ ಬಾ ಸಲೋಮಿ. ಜಯ ಜಯವಾಗಲಿ ಮರಿಯಾಳೆ ನಿನಗೆ, ಜಯ ಜಯವಾಗಲಿ ಮರಿಯಾಳೆ ನಿನಗೆ, ಜಯವು ಆಗಲಿ ಸತತವು ಮರಿಯಾಳೆ, ಜಯವು ಆಗಲಿ ಸತತವು ಮರಿಯಾಳೆ. ದೇವರ ದಯೆಯನ್ನು ಹೊಂದಿದ ಮರಿಯಾಳೆ, ದೇವರ ದಯೆಯನ್ನು ಹೊಂದಿದ ಮರಿಯಾಳೆ. ಶುಭ ದಿನ ಒಬ್ಬನು ಮಗುವನ್ನು ಏರುವೆ, ಶುಭ ದಿನ ಒಬ್ಬನು ಮಗುವನ್ನು ಏರುವೆ, ಮಗುವಿಗೆ ಯೇಸು ಎಂದು ಹೆಸರಿಡಬೇಕು, ಮಗುವಿಗೆ ಯೇಸು ಎಂದು ಹೆಸರಿಡಬೇಕು. ಮಗುವಿನ ರಾಜಕ್ಕೆ ಅಂತ್ಯವೇ ಇಲ್ಲ, ಮಗುವಿನ ರಾಜಕ್ಕೆ ಅಂತ್ಯವೇ ಇಲ್ಲ. ಜಯ ಜಯವಾಗಲಿ ಮರಿಯಾಳೆ ನಿನಗೆ, ಜಯ ಜಯವಾಗಲಿ ಮರಿಯಾಳೆ ನಿನಗೆ. ಮರಿಯ, ಅಂಜಬೇಡಮ್ಮ, ಭಯಪಡಬೇಡ ತಾಯಿ, ನಿನಗೆ ಒಳ್ಳೆಯದಾಗಲಿ. ಸ್ತ್ರೀಯರಲ್ಲಿಯೇ ನೀನು ಧನ್ಯಳು, ಭಾಗ್ಯವಂತಳು. ಆತನ ಕೃಪೆಗೆ ನೀನು ಪಾತ್ರಳಾಗಿರುವಿ. ಯಾರಪ್ಪ ನೀನು? ಏನು ಸಮಾಚಾರ? ತಾಯಿ, ದೇವರ ಸನ್ನಿಧಿಯಲ್ಲಿರುವ ದೂತನು ನಾನು. ನನ್ನ ಹೆಸರು ಗೇಬ್ರಿಯಲ್ ಎಂದು. ದೇವರು ತನ್ನ ಸಂಕಲ್ಪವನ್ನು ನಿನಗೆ ತಿಳಿಸಲು ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ಏನು ಸಂಕಲ್ಪವು
ಅದು ಯಾವ ಸಂಕಲ್ಪ? ಅದೊಂದು ದೇವರ ಆದಿ ಸಂಕಲ್ಪವಮ್ಮ. ಅದನ್ನು ಬಿಡು. ಇಲ್ಲಿ ಕೇಳು. ಇನ್ನು ಕೆಲ ಕಾಲದಲ್ಲಿ ನಿನಗೆ ಒಬ್ಬ ಮಗನು ಹುಟ್ಟುವನು. ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಬಹುದೊಡ್ಡ ಮನುಷ್ಯನಾಗುವನು, ದೇವಕುಮಾರನೆನಿಸಿಕೊಳ್ಳುವನು. ದಾವೀದನ ಸಿಂಹಾಸನವನ್ನೇರಿ ಇಸ್ರಾಯೇಲ್ ವಂಶವನ್ನು ಸದಾಕಾಲ ಆಳುವನು. ಇದು ಹೇಗಾದೀತು ದೇವರ ದೂತನೇ, ಇದು ಹೇಗಾದೀತು ದೇವರ ದೂತನೇ. ನಾನು ಪುರುಷರನ್ನು ಅರಿತವಳಲ್ಲವಲ್ಲ, ನಾನು ಪುರುಷರನ್ನು ಅರಿತವಳಲ್ಲವಲ್ಲ. ಇದು ಹೇಗಾದೀತು ದೇವರ ದೂತನೇ, ಇದು ಹೇಗಾದೀತು ದೇವರ ದೂತನೇ. ಪುರುಷನಾರಿಯ ನಿನಗೆ ಗಾನವೇ ಗಾನವಿತು, ಪುರುಷನಾರಿಯ ನಿನಗೆ ಗಾನವೇ ಗಾನವಿತು. ಇದು ಹೇಗಾದೀತು ದೇವರ ದೂತನೇ, ಇದು ಹೇಗಾದೀತು ದೇವರ ದೂತನೇ. ಅಯ್ಯ, ನನಗಿನ್ನು ಮದುವೆನೇ ಆಗಿಲ್ಲ, ಮಗು ಹುಟ್ಟುವುದೆಂತು? ಅದೆಲ್ಲ ಲೋಕದ ವಿಚಾರವಮ್ಮ. ಅದನ್ನು ಬಿಡು. ಇಲ್ಲಿ ಕೇಳು. ನಿನ್ನ ಮೇಲೆ ಪವಿತ್ರಾತ್ಮವು ಬರುವುದು. ದೇವರ ಶಕ್ತಿಯಿಂದಲೇ ನೀನು ತುಂಬಿಕೊಳ್ಳುವಿ. ಆಗ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವಕುಮಾರನೆನಿಸಿಕೊಳ್ಳುವನು. ನಿನ್ನಲ್ಲಿ ಮಗು ಹುಟ್ಟುವುದು ಮನುಷ್ಯ ಸಂಕಲ್ಪದಿಂದಲ್ಲ ತಾಯಿ, ದೇವರ ಸಂಕಲ್ಪದಿಂದ. ಅಯ್ಯ, ನಾನು ಕರ್ತನ ದಾಸಿ, ನೀನು ಹೇಳಿದಂತೆ ನನಗಾಗಲಿ. ಜಗದೋಳು ಧನ್ಯಳು ಧನ್ಯಳು ನಾನೇ, ಜಗದೋಳು ಧನ್ಯಳು ನಾನೇ. ಈ ಜಗದೋಳು ಅನ್ಯಳು ನಾನಲ್ಲ, ಸರ್ವದೋಳು ಧನ್ಯಳು ಧನ್ಯಳು ನಾನೇ, ಜಗದೋಳು ಧನ್ಯ